ಸ್ನೇಹಿತರೆ, ಮಿಸ್ಟರ್ ವಿಶ್ವನಾಥ್ ರೆಡ್ಡಿ ಅವರು ಯಲಹಂಕ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳಿದ್ದಾರೆ. ಕರಾವಳಿಯ ಒಕ್ಕಲಿಗರಲ್ಲ, ಹಳೆ ಮೈಸೂರು ಭಾಗದವರು ಒಕ್ಕಲಿಗರು, ಅಪ್ಪಟ ಒಕ್ಕಲಿಗರು ಅಂತ ಸರ್ಟಿಫಿಕೇಟ್ ಕೊಡಕ್ ಬಂದ್ಬಿಟ್ಟಿದ್ದಾರೆ. ಮಿಸ್ಟರ್ ರೆಡ್ಡಿ ಗಾರು ದಕ್ಷಿಣ ಕನ್ನಡ ಜಿಲ್ಲೆಯವರು, ಕರಾವಳಿಯವರು ನಿಮ್ಮನ್ನ ಕೇಳ್ತಾ ಇದ್ದಾರೆ, ನಿಮ್ಗ್ಯಾಕ್ ಬೇಕು ಈ ಉಸಾಬರಿ, ಸರ್ಟಿಫಿಕೇಟ್ ಕೊಡೋ ಉಸಾಬರಿ ಅಂತ. ಕ್ಷಮೆ ಕೇಳೋವರೆಗೂ ಖಂಡಿತವಾಗಿಯೂ ನಿಮ್ಮನ್ನ ಕ್ಷಮಿಸಲ್ಲ ದಕ್ಷಿಣ ಕನ್ನಡದ ಜಿಲ್ಲೆ. ಅಲ್ಲಿಗೆ ನೀವು ಬಂದಿದ್ರಲ್ಲ, ಸಾಲು ಸಾಲು ವೆಹಿಕಲ್ಸ್ ಅನ್ನ ಎತ್ತಾಕೊಂಡು ಧರ್ಮಸ್ಥಳಕ್ಕೆ ಬಂದಿರ್ಲಿಲ್ವಾ? ಅಲ್ಲಿ ಯಾರು ನಿಮ್ಗೆ ಒಕ್ಕಲಿಗರು ಕಾಣಿಸ್ಲಿಲ್ವಾ? ಇಲ್ಲ ಒಕ್ಕಲಿಗರಿಂದ ಏನಾದ್ರೂ, ದಕ್ಷಿಣ ಕನ್ನಡದ ಒಕ್ಕಲಿಗರಿಂದ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗಿದ್ಯಾ? ಯಾವ ಕಾರಣಕ್ಕೆ ತಾವು ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದೀರಿ? ನಿಮಗೇನಾದ್ರೂ ವೈಯಕ್ತಿಕವಾಗಿ ನಿಮ್ಮ ರಾಜಕೀಯದ ಒಳಜಗಳಗಳು ಅಥವಾ ಸೈದ್ಧಾಂತಿಕ ಒಳಜಗಳಗಳು ಇದ್ದಿದ್ದೇ ಆದಲ್ಲಿ ಅದನ್ನ ನೇರವಾಗಿ ಮಾತಾಡಿ. ಸದಾನಂದ ಗೌಡ್ರು ಹಿರಿಯ ನಾಯಕರು ನಿಮ್ಮ ಪಕ್ಷದಲ್ಲಿ. ಸದಾನಂದ ಗೌಡ್ರು ಬಿಜೆಪಿಯವರೇ ಆಗಿರ್ಬೋದು, ನಿಮ್ಮ ಸಿದ್ಧಾಂತದವರೇ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿದ್ದಂಥವ್ರು, ಅವ್ರ ಬಗ್ಗೆ ಮಾತಾಡುವಾಗ ಇಷ್ಟು ಹಗುರವಾದ ಭಾಷೆಯನ್ನ ಬಳಸಿರೋದು ಮೊದಲನೇ ತಪ್ಪು. ವೈಯಕ್ತಿಕವಾಗಿ ಸದಾನಂದ ಗೌಡ್ರಿಗೆ ನೀವು ಮೊದಲಿಗೆ ಕ್ಷಮೆ ಕೇಳ್ಬೇಕು. ಆ ನಂತರ ಒಕ್ಕಲಿಗ ಸಮುದಾಯವನ್ನ ಅಷ್ಟು ಕೆಳಮಟ್ಟ ಮಾಡಿ ಮಾತಾಡಿದಿರಲ್ಲ ನೀವು, ಅದಕ್ಕೆ ನೀವು ಕ್ಷಮೆ ಕೇಳ್ಬೇಕಾಗತ್ತೆ. ಯಾರ್ರೀ ಹೇಳಿದ್ದು ನಿಮ್ಗೆ? ಎಲ್ಲಿ ಯಾವ ಸರ್ಟಿಫಿಕೇಟ್ ಇದೆ? ಅಥವಾ ಯಾವ್ದಾದ್ರು ಸರ್ಕಾರದ ಒಂದು ಅಧಿವೇಶನದಲ್ಲಿ ಏನಾದ್ರೂ ಡಿಕ್ಲೇರ್ ಮಾಡ್ಬಿಟ್ಟಿದಾರ? ಅಪ್ಪಟ ಒಕ್ಕಲಿಗರು ಮೈಸೂರಲ್ಲಿ ಮಾತ್ರ ಇರೋದು, ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಇರೋದು. ಯಾಕೆ? ಹಾಸನದಲ್ಲಿರೋರು ಒಕ್ಕಲಿಗರಲ್ವಾ? ತುರುವೇಕೆರೆನಲ್ಲಿರೋರು ಒಕ್ಕಲಿಗರಲ್ವಾ? ತುಮಕೂರಲ್ಲಿರೋರಲ್ವಾ? ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಇಲ್ಲೆಲ್ಲ ಯಾರು ಒಕ್ಕಲಿಗರೇ ಇಲ್ವಾ? ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಇರೋದಾ? ಅಥವಾ ಇಡೀ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಇಲ್ವಾ? ನಿಮ್ಮ ಸರ್ಟಿಫಿಕೇಟ್ ಅನ್ನ ಕೇಳಿದವ್ರು ಯಾರು ಮೊದಲಿಗೆ? ನೀವ್ ಯಾರು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ? ವಿಶ್ವನಾಥ್ ರೆಡ್ಡಿ ಅವರೇ. ಯಾಕೆ ವಿಶ್ವನಾಥ್ ರೆಡ್ಡಿ ಅಂತ ಕರಿತಾ ಇದ್ದೀನಿ ಅಂತ ನೀವೆಲ್ಲ ಆಗ್ಲಿಂದ ಯೋಚನೆ ಮಾಡ್ತಾ ಇರ್ಬೋದು. ನನಗೂ ಗೊತ್ತಿರ್ಲಿಲ್ಲ ಗುರು. ವಿಶ್ವ ಅಂತ ಹೇಳಿ ಲಾಯರ್ ಜಗದೀಶ್ ಅವರು ಹೇಳ್ತಾರೆ, ನಾನಲ್ಲ. ವಿಶ್ವನಾಥ್ ರೆಡ್ಡಿ, ನಾನು ಒಕ್ಕಲಿಗ ಕಣೋ, ನಾನು ಕೆಂಪೇಗೌಡರ ವಂಶಸ್ಥ ಅಂತ ಹೇಳಿ ಲಾಯರ್ ಜಗದೀಶ್ ಅವ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಅವ್ರ ವಿರುದ್ಧ ಕೂಡ ಏನೋ ಹೀಗೆ ಮಾತಾಡಿ ಸದನದಲ್ಲೋಗಿ ಲಾಯರ್ ಜಗದೀಶ್ ಅವರನ್ನ ನಕಲಿ ವಕೀಲ ಅಂತ ಹೇಳಿ, ಆ ನಂತರ ಮರುದಿನ ವಕೀಲರು ಅಂತ ಹೇಳಿ ಅವರ ಮರ್ಯಾದೆ ಅವರೇ ಕಳ್ಕೊಂಡಿರೋ ಅಂಥದ್ದು. ಒಂದು ಸಂಸದೀಯ ಭಾಷೆ ಮಾತಾಡಕ್ಕೆ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ, ಪಬ್ಲಿಕ್ ಅನ್ನ ಹೇಗೆ ಅಡ್ರೆಸ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋ ಅಂತ ವ್ಯಕ್ತಿಯನ್ನ ಯಾಕೆ ಈ ಯಲಹಂಕ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಆಶ್ಚರ್ಯದ ವಿಚಾರ. ನೆಕ್ಸ್ಟ್ ಟೈಮ್ ಖಂಡಿತ ಸೋಲಿಸ್ತಾರೆ. ಅಲ್ಲೂ ಒಕ್ಕಲಿಗರು ಇರ್ತಾರೆ. ಒಕ್ಕಲಿಗ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು ರೆಡ್ಡಿಗಾರು. ನೀವು ಒಕ್ಕಲಿಗರು ಅಂತ ಹೇಳಿದ್ರೆ ಅದೊಂದು ಜೀವನ ಪದ್ಧತಿ. ಭೂಮಿಯನ್ನ ಒಕ್ಕಲು ಮಾಡಿ ಇಡೀ ರೈತ ಕುಟುಂಬ ಅಂತ ಅರ್ಥ ಅಷ್ಟೇ. ಇಡೀ ಮನುಕುಲಕ್ಕೆ ಅನ್ನ ಉಣಿಸುವಂತವ್ರು. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ದಕ್ಷಿಣ ಕನ್ನಡದಲ್ಲಿ ಕರಾವಳಿಯಲ್ಲಿರೋರು ಒಕ್ಕಲಿಗರಲ್ಲ ಅಂದ್ರೆ ಏನ್ ಅವ್ರು ಭತ್ತ ಬೆಳಿಲಿಲ್ವಾ? ಅಥವಾ ಅವ್ರೇನಾದ್ರು ತೆಂಗಿನಕಾಯಿ ಬೆಳಿಲಿಲ್ವಾ? ಏನ್ ಬೆಳಿಲಿಲ್ಲ, ಎಲ್ಲಾ ತರದ ಕೃಷಿಯನ್ನು ಮಾಡ್ತಾ ಇದಾರಲ್ಲ. ಮೆಣಸು, ಪ್ರತಿಯೊಂದು ಕೃಷಿ ಇದೆಯಲ್ರಿ. ಒಕ್ಕಲುತನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಬ್ಯೂಟಿಫುಲ್ ವರ್ಡ್. ಅದನ್ನೇ ಅರ್ಥ ಮಾಡ್ಕೊಳ್ದೆ ಇರೋ ತಾವು ಹೇಗಪ್ಪ ಶಾಸಕರಾದ್ರಿ? ಸದನದಲ್ಲಿ ಅವಕಾಶ ಕೊಟ್ರೆ ಪರ್ಸನಲ್ ಗ್ರಜ್ ಇಟ್ಕೊಂಡು ನಕಲಿ ಲಾಯರ್ ಅಂತ ಹೇಳ್ಕೊಂಡು ಅಲ್ಲಿ ಸಮಯ ವ್ಯರ್ಥ ಮಾಡಿದ್ರಿ ನೀವು. ಟೈಮ್ ಸಿಕ್ಕಿದ್ರೆ ಸಾಕಪ್ಪ, ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಹೇಳಿ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನ ತಗೊಂಡೋಗಿ ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಇರುವಂತಹ ಶಾಸಕರ ಮಧ್ಯೆ ನೀವೊಬ್ರು ಕಳಂಕ ಅಂತ ನಿಮಗೆ ಅನಿಸ್ಲಿಲ್ವಾ? ವಿಶ್ವನಾಥ್ ರೆಡ್ಡಿ ಗಾರು, ನೀವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯಾದ ಸ್ಟೇಟ್ಮೆಂಟ್ಸ್ ಅನ್ನ ಕೊಡಬಾರ್ದು. ಸುಮ್ನೆ ನಾಲಿಗೆ ಹರಿಬಿಡ್ಬಾರ್ದು. ಸರಿ ಹೋಗ್ಲಿ, ಹರಿಬಿಟ್ರು ಹೋಗ್ಲಿ. ಯಾರ ವಿರುದ್ಧ ನೀವು ಹರಿಬಿಟ್ಟದ್ದು? ನಿಮ್ಮದೇ ಸ್ವಪಕ್ಷದ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ. ಒಂದು ಕಿಂಚಿತ್ ರೆಸ್ಪೆಕ್ಟ್ ಬೇಡವೇನ್ರಿ ನಿಮ್ಗೆ? ಕರೆಕ್ಟಸಿ ಬೇಡವೇನ್ರಿ? ಹಿರಿಯ ನಾಯಕರವರು ಬಿಜೆಪಿದು, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ಬೇಡ್ವಾ? ಕರಾವಳಿ ಜಿಲ್ಲೆಯ ಹೆಮ್ಮೆ ಅವರು.
ಹೇಳ್ತೇನೆ ನಾನು, ಯಾಕಂದ್ರೆ ಮುಖ್ಯಮಂತ್ರಿ ಆಗಿದ್ದವ್ರಿ. ನಮಗೇನೋ ಮಾಡಿದ್ರು ಅಂತಲ್ಲ, ನಾವು ಕಾಂಗ್ರೆಸ್ ಅವರು, ವಿ ಆರ್ ವೆರಿ ಪ್ರೌಡ್ ನಾವು ಕಾಂಗ್ರೆಸ್ ಅಂತ ಹೇಳ್ಕೊಳಕ್ಕೆ. ಸಿದ್ಧಾಂತ ಅಂತ ಬಂದ್ರೆ ನಾವು ಕೂಡ ಸದಾನಂದ ಗೌಡ್ರ ಸಿದ್ಧಾಂತಕ್ಕೆ ವಿರುದ್ಧನೇ, ಮೋದಿಜಿಯ ಸಿದ್ಧಾಂತಕ್ಕೂ ನಾವು ವಿರುದ್ಧನೇ. ಇಲ್ಲಿ ಕೂಡ ನಾವು ಜಾತಿವಾದ ಮಾಡಲ್ಲ. ಹೇಳ್ತಾ ಇರೋದು ವಿಚಾರ ಇಷ್ಟೇ, ಒಕ್ಕಲಿಗರು ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಒಂದು ಸಮುದಾಯಕ್ಕೆ ಅವಮಾನ ಮಾಡುವಂಥದ್ದಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯವರು, ಅದರಲ್ಲೂ ಕರಾವಳಿ ಭಾಗದವ್ರಿಗೆ ಈ ರೀತಿಯಾಗಿ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಮಿಸ್ಟರ್ ವಿಶ್ವನಾಥ್ ರೆಡ್ಡಿ ಅವರೇ, ಅಲ್ಲ, ನಾನು ಒಂದ್ಸತಿ ಅನ್ಕೊಂಡೆ, ಯಾಕಪ್ಪ ಇವ್ರನ್ನ ಕೆಲವರೆಲ್ಲ ವಿಡಿಯೋ ಮಾಡುವಾಗ ಏಕವಚನದಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ನನ್ಗೀಗ ಅರ್ಥ ಆಯ್ತು, ನೀವು ಆ ರೀತಿಯಾಗಿ ಚೈಲ್ಡ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ಅರಿವಿಲ್ಲದೆ ನೂರಾರು ವೆಹಿಕಲ್ ತಗೊಂಡು ದುಡ್ಡಿದೆ ಅಂತ ಹೇಳಿ ಬಂದಂಗಿತ್ರಿ ನಿಮ್ಮ ಧರ್ಮಯಾತ್ರೆ. ನಿಜವಾಗ್ಲೂ ನೀವು ಬಂದು ಧರ್ಮಯಾತ್ರೆ ಮಾಡಿ ಏನಾದ್ರೂ ಪ್ರಯೋಜನ ಆಗಿದ್ಯಾ? ಎಷ್ಟು ಬಯಸ್ಕೊಂಡ್ರಿ ನೀವು ಆ ಹೋರಾಟಗಾರರಿಂದ? ಲಾಸ್ಟಿಗೆ ಏ ವಿಶ್ವ ಅಂತ ಹೇಳಿ ನಿಮ್ಮನ್ನ ಸಂಬೋಧನೆ ಮಾಡಿದ್ರು. ಆದ್ರೂ ನಿಮಗ್ ಬುದ್ಧಿ ಬರ್ಲಿಲ್ವಲ್ಲ, ನಿಮ್ಮನ್ನೇ ವಿಶ್ವನಾಥ್ ರೆಡ್ಡಿ ಅಂತ ಕರೆದ್ರು. ಅದೇ ರೀತಿ ನೀವು ಇವತ್ತು ಇನ್ನೊಬ್ಬ ವ್ಯಕ್ತಿಗೆ ಅವಮಾನ ಮಾಡ್ಲಿಕ್ಕೆ, ಅದು ಜಾತಿ ಹಿಡ್ಕೊಂಡು ಅವಮಾನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ರಿ. ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ನಿಮ್ಮ ಕ್ಷೇತ್ರದ ಬೇರೆ ಜನರನ್ನ ಮತ್ತಿಗೆ ಟ್ರೀಟ್ ಮಾಡ್ಬೇಡ. ಒಕ್ಕಲಿಗ ಸಮುದಾಯದ ಸದಾನಂದ ಗೌಡ್ರನ್ನ ಒಂದು ಏನೋ ಕೆಳಮಟ್ಟದಲ್ಲಿ ಮಾತಾಡಬೇಕು ಅಥವಾ ಅವಮಾನ ಮಾಡಬೇಕು, ನಿಮ್ಮ ದುರುದ್ದೇಶ ಏನಿತ್ತೋ ನಮಗ್ ಗೊತ್ತಿಲ್ಲ. ಆ ಉದ್ದೇಶದಿಂದ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದಿರಲ್ಲ, ಒಕ್ಕಲಿಗರು ಅಪ್ಪಟ ಒಕ್ಕಲಿಗರು ಇಲ್ಲಿರ್ತಾರೆ ಅಂತ, ಆ ಕಡೆ ಇರೋರು ಒಕ್ಕಲಿಗರೇ ಅಲ್ಲ ಅಂತ. ಇದರಿಂದನೇ ಅರ್ಥ ಆಗತ್ತೆ ನಿಮ್ಮ ಕ್ಷೇತ್ರದ ಜನಕ್ಕೆ, ಅಲ್ಲಿರುವ ಸಮುದಾಯಗಳಿಗೆ. ಅಲ್ಲಿ ಎಲ್ಲ ಬೆಂಗಳೂರು ಅಂತ ಹೇಳಿದ್ರೆ ಒಂದು ಪುಟ್ಟ ಭಾರತ ಇದ್ದಂಗೆ. ಯಲಹಂಕದಲ್ಲಿ ಬಿಹಾರಿಂದ ಹಿಡಿದು ಗುಜರಾತ್ ಇಂದ ಹಿಡಿದು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು, ಇಡೀ ಭಾರತನೇ ಇರುತ್ತಲ್ಲಿ. ಅಂತ ಒಂದು ಕ್ಷೇತ್ರದ MLA ಆಗಿದ್ಕೊಂಡು ಆ ಜನಕ್ಕೆ ಅದೇನ್ ಗೌರವ ಕೊಡ್ತೀರಾ, ಅದೇನ್ ರೆಸ್ಪೆಕ್ಟ್ ಕೊಡ್ತೀರೋ ಆ ಭಗವಂತನಿಗೆ ಗೊತ್ತು. ಏನ್ರಿ ಎಲ್ಲಾರು ರೆಡ್ಡಿ ಆಗ್ಬಿಡಕ್ಕಾಗತ್ತಾ? ಇಲ್ಲ ಎಲ್ರು ಹೋಗ್ಬಿಟ್ಟು ಹಳೆ ಮೈಸೂರು ಭಾಗದಲ್ಲೇ ಹುಟ್ಟುಬಿಡಕ್ಕಾಗತ್ತಾ? ಇದ್ಯಾವ ರೀತಿ ಸರ್ಟಿಫಿಕೇಟ್ ರೀ? ಇದ್ಯಾವ ರೀತಿಯಾದ ಶ್ರೇಷ್ಠತೆಯ ಒಂದು ಪರಮಾವಧಿ ತರ ಮಾಡ್ತಿರಲ್ಲ ನೀವು. ನಾಚಿಕೆ ಆಗ್ಬೇಕ್ರಿ ವಿಶ್ವನಾಥ್ ರೆಡ್ಡಿ ಅವರೇ. ನೀವು ಯಾವುದೇ ಒಂದು ಹಿಂದೆ ಮುಂದೆ ನೋಡಿದ್ರೆ ನಾನ್ ನಿಮ್ಗೊಂದು ಸಜೆಷನ್ ಕೊಡ್ತೀನಿ ನೋಡಿ. ಈ ಕೂಡ್ಲೆ ಒಂದು ಪ್ರೆಸ್ ಮೀಟ್ ಕರೆದು ಕರಾವಳಿ ಜಿಲ್ಲೆಯ ಎಲ್ಲ ಒಕ್ಕಲಿಗರಿಗೆ ಹಾಗೂ ಅಲ್ಲಿರುವ ಎಲ್ಲ ಜನರಿಗೂ, ಮಹಿಳೆಯರಿಗೂ, ಮಕ್ಕಳಿಗೂ ನನ್ನ ಕಡೆಯಿಂದ ಒಂದು ಕ್ಷಮೆ ಇರ್ಲಿ. ಯಾಕಂದ್ರೆ ನಿಮ್ಮ ಭಾಗದ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದವರು ಅಂತ ಹೇಳಿ ಒಂದು ಕ್ಷಮೆ ಕೇಳ್ಬಿಡಿ, ಹೋಗ್ಲಿ ಅತ್ತಾಗೆ ಕ್ಷಮಿಸ್ಬಿಡ್ತಾರೆ. ಯಾಕಂದ್ರೆ ನಮ್ಮ ಕರಾವಳಿಯವರು ಅಷ್ಟು ತಲೆ ಬಿಸಿ ಮಾಡ್ಕೊಳ್ಳೋ ಜನ ಅಲ್ಲ. ಇರ್ಲಿ, ಏನೋ ನಮ್ ಸಜೆಷನ್ ನಾವು ಕೊಟ್ಟಿದೀವಿ, ಧ್ವನಿ ಎತ್ತಿಲ್ಲ ಅಂದ್ರೆ ತಪ್ಪಾಗತ್ತೆ ಸ್ನೇಹಿತರೆ. ಈ ಜಾತಿವಾದ ಮೊದ್ಲು ಮುಗಿಬೇಕು. ಕೋಮುವಾದದಲ್ಲೇ ಜನ ಅಲ್ಲಿ ಕರ್ಕಲಾಗ್ತಾ ಇದ್ದಾರೆ, ಅದ್ರಲ್ಲಿ ಇದು ಬೇರೆ. ಹೋಗ್ರಪ್ಪ ಆಚೆಗೆ, ಎಚ್ಚರವಾಗಿರ್ರಿ. ಜಗದೀಶ್ ಅವ್ರ ಡೈಲಾಗ್ ಇದು. ಲಾಯರ್ ಜಗದೀಶ್ ಅವ್ರು ಹೇಳ್ತಾ ಇರ್ತಾರೆ, ಎಚ್ಚರವಾಗಿರು ವಿಶ್ವನಾಥ್ ರೆಡ್ಡಿ, ಎಚ್ಚರವಾಗಿರು ಅಂತ ಹೇಳ್ತಾ, ಇದು ನಮ್ ಡೈಲಾಗ್ ಅಲ್ಲ ಅವ್ರ ಡೈಲಾಗು ಅಂತಾನು ಕ್ಲಾರಿಟಿ ಕೊಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.